ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಯೂನಸ್ನ ಉಚ್ಚಾಟವನ್ನ ಸಹಿಸಿಕೊಂಡು ಬಂದಿದ್ದ ಭಾರತ ಈಗ ಬಾಂಗ್ಲಾದೇಶದ ಲೈಫ್ ಲೈನ್ ಆಗಿರುವ ಟ್ರಾನ್ಸ್ ಶಿಪ್ಮೆಂಟ್ ಫೆಸಿಲಿಟಿಯನ್ನ ಇಂಡಿಯಾ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಇದರಿಂದ ಬಾಂಗ್ಲಾದೇಶದ ಎಲ್ಲಾ ವ್ಯಾಪಾರ ಮಾರ್ಗಗಳು ಬಂದ್ ಆಗಿವೆ. ಇಷ್ಟು ದಿನ ಬಾಂಗ್ಲಾದೇಶಿಯರು ಭಾರತದ ಬಂದರುಗಳನ್ನ, ಭಾರತದ ವಿಮಾನ ನಿಲ್ದಾಣಗಳನ್ನ ಉಚಿತವಾಗಿ ಬಳಸ್ಕೊಳ್ತಾ ಇದ್ರು. ಅದಕ್ಕೆ ನಮ್ಮ ಭಾರತ ಸರ್ಕಾರವೇ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಈ ರೀತಿ ಭಾರತದ ಮೂಲಕ ಯುರೋಪಿಯನ್ ದೇಶಗಳಲ್ಲಿ ಹಾಗೂ ಗಲ್ಫ್ ದೇಶಗಳಲ್ಲಿ ತಮ್ಮ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ಬಾಂಗ್ಲಾದೇಶದಿಂದ ಲಾರಿಗಳ ಮೇಲೆ, ರೈಲುಗಳ ಮೇಲೆ ತಮ್ಮ ವಸ್ತುಗಳನ್ನ ಮುಂಬೈ ಅಥವಾ ದಿಲ್ಲಿಗೆ ತಗೊಂಡು ಬಂದು ವಿಮಾನಗಳ ಮೂಲಕ ಹಾಗೂ ಹಡಗುಗಳ ಮೂಲಕ ತಮ್ಮ ವಸ್ತುಗಳನ್ನ ಯುರೋಪಿಯನ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಈಗ ಈ ದಾರಿಯನ್ನೇ ಭಾರತ ಬ್ಯಾನ್ ಮಾಡಿದೆ. ಇದರಿಂದ ಪ್ರತಿದಿನ ಬಾಂಗ್ಲಾದೇಶದ ವ್ಯಾಪಾರಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ಕಳೆದುಕೊಳ್ತಿದ್ದಾರೆ. ಭಾರತದ ಕೋಪಕ್ಕೆ ಕಾರಣ ಕೇವಲ ಯೂನಸ್. ಹೌದು, ಬಾಂಗ್ಲಾದೇಶದ ಪ್ರಜೆಗಳ ಮೇಲೆ ಭಾರತಕ್ಕೆ ಯಾವುದೇ ರೀತಿಯ ಕೋಪ ಇಲ್ಲ. ಯಾಕಂದ್ರೆ ಯೂನಸ್ ಚೈನಾಗೆ ಹೋಗಿ ಮಾತನಾಡಿರುವ ಮಾತುಗಳನ್ನ ಕೇಳಿದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ. ಇವನ ಮಾತುಗಳನ್ನ ಕೇಳಿದ್ರೆ ಭಾರತವೇ ಅವನ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ತರ ಚೀನಾದ ಬಳಿ ಮಾತನಾಡಿದ್ದಾನೆ. ವಿಡಿಯೋದಲ್ಲಿ ಹೋಗೋಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮಾತ್ರ ಮರಿಬೇಡಿ. ಮೊಹಮ್ಮದ್ ಯೂನಸ್ ಅವರು ಲಾಸ್ಟ್ ವೀಕ್ ಚೈನಾಗೆ ಹೋಗಿದ್ರು. ಅಲ್ಲಿಗೆ ಹೋಗಿ ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳಾಗಿರುವ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರಾ ಈ ರಾಜ್ಯಗಳು ಲ್ಯಾಂಡ್ ಲಾಕ್ ಆಗಿರುವ ರಾಜ್ಯಗಳು. ಅಂದ್ರೆ ಈ ರಾಜ್ಯಗಳಿಗೆ ಸಮುದ್ರದ ಜೊತೆಗೆ ಕನೆಕ್ಷನ್ ಇಲ್ಲ. ಈ ರಾಜ್ಯಗಳು ಬೇ ಆಫ್ ಬೆಂಗಾಲ್ಗೆ ಹೋಗ್ಬೇಕಂದ್ರೆ ಬಾಂಗ್ಲಾದೇಶದ ಮೇಲೆನೆ ಪ್ರಯಾಣ ಮಾಡಬೇಕು. ಬೇ ಆಫ್ ಬೆಂಗಾಲ್ಗೆ ಬಾಂಗ್ಲಾದೇಶ ರಕ್ಷಕನಾಗಿ, ಅಂದ್ರೆ ವಿ ಆರ್ ದ ಸೇವಿಯರ್ ಆಫ್ ಬೇ ಆಫ್ ಬೆಂಗಾಲ್ ಅಂತ ಹೇಳಿದ್ದಾನೆ. ಅಂದ್ರೆ ಚೀನಾ ಬಾಂಗ್ಲಾದೇಶಕ್ಕೆ ಬಂದು ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಬಾಂಗ್ಲಾದೇಶದ ಮೇಲೆ ಚೈನಾ ತನ್ನ ಹಿಡಿತವನ್ನ ಸಾಧಿಸಬೇಕು. ಈ ರೀತಿಯಲ್ಲಿ ಯೂನಿಸ್ ಚೈನಾದ ಜೊತೆಗೆ ಸೇರಿಕೊಂಡು ನಮ್ಮ ರಾಜ್ಯಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಎಷ್ಟು ಕೊಬ್ಬಿದ್ರೆ ಇಂತಹ ಸ್ಟೇಟ್ಮೆಂಟ್ ಅನ್ನ ಅವನು ಕೊಡ್ತಾನೆ ಹೇಳಿ. ಇವನಿಗೆ ತಕ್ಕ ಪಾಠವನ್ನ ಕಲಿಸಬೇಕಂತ ಭಾರತ ಅವನಿಗೆ ದೊಡ್ಡ ಶಾಖನೆ ಕೊಟ್ಟಿದೆ. ಇವನೇನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ನೊಬೆಲ್ ಪೀಸ್ ಪ್ರೈಸ್ ಪಡೆದ ವ್ಯಕ್ತಿ. ಅಮೆರಿಕ ಬಾಂಗ್ಲಾದೇಶದ ಒಳಗಡೆ ದಂಗೆಗಳನ್ನ ಹೆಬ್ಬಿಸಿ ಹಸಿನಾಳ ಕುರ್ಚಿಯನ್ನ ಕಿತ್ಕೊಂಡು ಇವನಿಗೆ ಕೊಟ್ಟಿದೆ. ಯಾವುದೇ ಎಲೆಕ್ಷನ್ ಇಲ್ದೆ ತುಂಬಾನೇ ಸುಲಭವಾಗಿ ಇವನಿಗೆ ಆ ಕುರ್ಚಿ ಸಿಕ್ಕಿದೆ. ಅದಕ್ಕೆ ಇವನಿಗೆ ಮದ ಏರಿದೆ ಅನ್ಸುತ್ತೆ. ಅಷ್ಟಕ್ಕೂ ಇವನು ಚೀನಾದ ಪ್ರೆಸಿಡೆಂಟ್ ಬಳಿ ಏನ್ ಹೇಳಿದ್ದಾನೆ ಗೊತ್ತಾ? ಈ ಮ್ಯಾಪ್ ನಲ್ಲಿ ನೋಡಿ, ನಮ್ಮ ಚಿಕನ್ ನೆಕ್ ಹತ್ತಿರದಲ್ಲಿರುವ ಬಾಂಗ್ಲಾದೇಶದ ರಂಗ್ಪುರ್ ನಲ್ಲಿ ಚೀನಾದ ಏರ್ ಬೇಸ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಶಿ ಜಿನ್ ಬಳಿ ಕೇಳಿಕೊಂಡಿದ್ದಾನೆ. ಈ ಏರ್ ಬೇಸ್ ಮೂಲಕ ಚೈನಾ ಚಿಕನ್ ನೆಕ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತೆ. ಇಲ್ಲಿ ಚಿಕನ್ ನೆಕ್ ಅಂದ್ರೆ ಗೊತ್ತಿಲ್ಲದೆ ಇರೋರ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈ 7 ಸಿಸ್ಟರ್ ರಾಜ್ಯಗಳು ಈ ಚಿಕನ್ ದಾರಿಯ ಮೂಲಕ ಕನೆಕ್ಟ್ ಆಗುತ್ತೆ. ಅದಕ್ಕೆ ಇದನ್ನ ಚಿಕನ್ ನೆಕ್ ಅಂತ ಕರೀತಾರೆ. ಈ ಏರಿಯಾ ಕೇವಲ 22 ಕಿಲೋಮೀಟರ್ ಅಗಲ ಇರುತ್ತೆ ಅಷ್ಟೇ. ಜೊತೆಗೆ ಕೇವಲ 60 ಕಿಲೋಮೀಟರ್ ಉದ್ದ ಇರುತ್ತೆ. ಈ ಏರಿಯಾವನ್ನ ಶತ್ರುಗಳು ಕಬ್ಜಾ ಮಾಡಿದ್ರೆ ಇಲ್ಲ ಬ್ಲಾಕ್ ಮಾಡಿದ್ರೆ ಭಾರತದ 8 ರಾಜ್ಯಗಳು ನಮ್ಮ ಜೊತೆಗಿನ ಲ್ಯಾಂಡ್ ಕನೆಕ್ಷನ್ ಅನ್ನ ಕಳೆದುಕೊಳ್ತವೆ. ಇದರಿಂದ ಭಾರತ 2 ಭಾಗಗಳಾಗಿ ಕಟ್ ಆಗುವ ಸಾಧ್ಯತೆ ಇದೆ. ಭಾರತದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಪ್ರದೇಶ ಇದು. ಇಂತಹ ಪ್ರದೇಶಕ್ಕೆ ಬಂದು ವ್ಯಾಪಾರ ಮಾಡ್ಕೊಳ್ಳಿ ಅಂತ ಈ ಯೂನಸ್ ಚೀನಾಗೆ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿಂದ ಭಾರತದ ಚಿಕನ್ ನೆಕ್ ಮೇಲೆ ನೀವು ನಿಗಾ ವಹಿಸಬಹುದು ಅಂತ, ಭಾರತವನ್ನ 2 ಭಾಗಗಳಾಗಿ ಹೊಡಿಬಹುದು ಅಂತ ಚೀನಾಗೆ ಹಿಂಟ್ ಕೂಡ ಕೊಟ್ಟಿದ್ದಾನೆ. ಈ ಸ್ಟೇಟ್ಮೆಂಟ್ ನ ನಂತರ ಅಜಿತ್ ದೋವಲ್ ಅವರು ಬಾಂಗ್ಲಾದೇಶದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಯೂನಸ್ ಮೇಲೆ ತುಂಬಾನೇ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳುವ ಅವಕಾಶಗಳು ತುಂಬಾನೇ ಹೆಚ್ಚಿವೆ. ಅಲ್ಲ, ನೀನು ಚೀನಾಗೆ ಹೋಗಿ ಅವ್ರ ಹತ್ರ ನಿಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇದರಿಂದ ನಿಮ್ಮ ದೇಶದ ಪ್ರಜೆಗಳಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಆದ್ರೆ ಇವನು ಮಾಡ್ತಾ ಇರೋದು ಏನು? ಬೇ ಆಫ್ ಬೆಂಗಾಲ್ಗೆ ಇವನೇ ರಾಜ ಅಂತೆ. ಈ ರೀತಿ ನಮ್ಮ ಇಂಡಿಯನ್ ನೇವಿಯನ್ನ ಚೀನಾದ ಮುಂದೆ ಕಡಿಮೆ ಮಾಡಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಭಾರತದ ಮೇಲೆ ಡಿಪೆಂಡ್ ಆಗಿರೋರು ನೀವು. ಅದನ್ನ ಮರೆತು ಭಾರತಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡೋದು ತುಂಬಾನೇ ದೊಡ್ಡ ತಪ್ಪು. ಉಪ್ಪು ತಿಂದಿರೋ ಮನೆಗೆ ದ್ರೋಹ ಬಗೆಯೋದು ಅಂದ್ರೆ ಇದೆ. ಮಾಜಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಇದ್ದಾಗ ಆಕೆ ಭಾರತದ ಜೊತೆಗೆ ಹೇಗಿರ್ಬೇಕು, ಚೀನಾಗೆ ಹೇಗೆ ಉತ್ತರವನ್ನ ಕೊಡಬೇಕು ಹಾಗೆ ಕೊಡ್ತಾ ಇದ್ರು. ಆಕೆಗೆ ಗೊತ್ತು ಅವರು ಭಾರತದ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಒಂದ್ ವೇಳೆ ನಮ್ಗೆ ಕಷ್ಟ ಬಂದ್ರೆ ಮೊದಲು ನಮ್ಮ ಕೈ ಹಿಡಿಯುವುದು ಭಾರತ ಮಾತ್ರ ಅಂತ. ಆಕೆಯನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿ ಈಗ ಇವನು ಬಲವಂತವಾಗಿ ಅಧಿಕಾರವನ್ನ ತನ್ನ ಕೈಗೆ ತಗೊಂಡು ಕೊನೆಗೆ ಬಾಂಗ್ಲಾದೇಶವನ್ನ ನಾಶ ಮಾಡ್ತಿದ್ದಾನೆ. ಮೊಹಮ್ಮದ್ ಯೂನಸ್ಗೆ ಗೊತ್ತಿಲ್ಲದೆ ಇರೋ ವಿಷಯವೇನಂದ್ರೆ, ಒಂದ್ ವೇಳೆ ಚೀನಾ ನಮ್ಮ ಚಿಕನ್ ನೆಕ್ ಮೇಲೆ ಕಣ್ಣಿಟ್ರೆ ಇಲ್ಲ ಆಕ್ರಮಣ ಮಾಡೋದಕ್ಕೆ ಟ್ರೈ ಮಾಡಿದ್ರು ಸಹ ಇಂಡಿಯಾ ಸ್ಟ್ರೈಟ್ ಆಫ್ ಮಲಕಾವಲ್ಲಿ ಬ್ರಹ್ಮಸ್ ಮಿಸೈಲ್ ಅನ್ನ ಇಳಿಸುತ್ತೆ. ಭಾರತ ಇಂಡಿಯನ್ ಓಷನ್ಗೆ ಕಿಂಗ್. ಅಂಡಮಾನ್ ನಿಕೋಬಾರ್ ನಲ್ಲಿ ಇಂಡಿಯನ್ ನೇವಿ, ವಾರ್ಶಿಪ್, ಫೈಟರ್ ಜೆಟ್ಸ್
ಹಾಗೂ ಇನ್ನಿತರೆ ಯುದ್ಧ ಸಾಮಗ್ರಿಗಳನ್ನ ತಕ್ಷಣ ರೆಡಿ ಮಾಡುತ್ತೆ. ಇಂಡಿಯನ್ ಪ್ಯಾಟ್ರೋಲಿಂಗ್ ಶಿಪ್ಸ್ ಯಾವಾಗ್ಲೂ ಸ್ಟ್ರೈಟ್ ಆಫ್ ಮಕಾವೋ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. INS ವಿಕ್ರಮಾದಿತ್ಯ, INS ವಿಕ್ರಾಂತ್ ಏರ್ ಕ್ರಾಫ್ಟ್ ಇವೆಲ್ಲ ಇಂಡಿಯನ್ ಓಷನ್ ಅನ್ನ ಯಾವಾಗ್ಲೂ ಕಾವಲು ಕಾಯ್ತಲೇ ಇರುತ್ತೆ. ಇಲ್ಲಿ ನಾವು ಅಡ್ಡ ಹಾಕಿದ್ರೆ ಸಾಕು, ಚೀನಾ ಉಸಿರುಗಟ್ಟಿ ವಿಲವಿಲ ಅಂತ ಒದ್ದಾಡುತ್ತೆ. ಈ ಸ್ಟ್ರೈಟ್ ಆಫ್ ಮಲಕಾ ಅನ್ನುವ ಸಮುದ್ರ ಮಾರ್ಗದ ಮೂಲಕವೇ ಚೀನಾದ 70% ವ್ಯಾಪಾರ ನಡೆಯುತ್ತೆ. ಚೀನಾದ ವಸ್ತುಗಳು ಹೊತ್ಕೊಂಡು ಚೀನಾದ ಹಡಗುಗಳು ಯಾವಾಗ್ಲೂ ಈ ರಸ್ತೆಯಲ್ಲಿ ಓಡಾಡ್ತಲೇ ಇರುತ್ತೆ. ಮುಖ್ಯವಾಗಿ ಮಿಡಲ್ ಈಸ್ಟ್ ನಿಂದ ಚೀನಾ ಇದೇ ದಾರಿಯಲ್ಲಿ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಒಂದು ವೇಳೆ ಈ ಮಾರ್ಗವನ್ನ ಇಂಡಿಯನ್ ನೇವಿ ಬ್ಲಾಕ್ ಮಾಡ್ತು ಅಂದ್ಕೊಳ್ಳಿ, ಆಗ ಪೆಟ್ರೋಲ್ ಡೀಸೆಲ್ ಇಲ್ದೆ ಚೈನಾ ಕೇವಲ ಒಂದೇ ವಾರದಲ್ಲಿ ಭಾರತದ ಮುಂದೆ ತಲೆಬಾಗಿ ನಿಲ್ಲುತ್ತೆ. ಈ ವಿಷಯ ಚೀನಾದ ಅಧ್ಯಕ್ಷನಿಗೆ ಕೂಡ ಗೊತ್ತು. ಶಿ ಜಿನ್ಪಿಂಗ್ ನಂತಹ ದೊಡ್ಡ ನಾಯಕನೇ ಟ್ರಂಪ್ ಅವರು ವಿಧಿಸಿದ ಟಾರಿಫ್ ನ ವಿರುದ್ಧ ಹೋರಾಡೋದಕ್ಕೆ ಭಾರತ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಇಂಡಿಯಾ ಚೀನಾ ಒಂದಾಗ್ಬೇಕು ಅಂತ ಚೀನಾದ ಅಧ್ಯಕ್ಷ ಹೇಳ್ತಿದ್ದಾನೆ. ಈ ಸಮಸ್ಯೆಗಳೇ ಚೀನಾಗೆ ಒಂದು ದೊಡ್ಡ ತಲೆನೋವಾಗಿದ್ರೆ ಮಧ್ಯದಲ್ಲಿ ಯೂನಸ್ ಬಂದು ಬೇ ಆಫ್ ಬೆಂಗಾಲ್ಗೆ ನಾನೇ ರಾಜ ಅಂತಿದ್ದಾನೆ. ಇವರು ಮ್ಯಾಪ್ ಅನ್ನ ನೋಡೇ ಇಲ್ವೇನೋ ಅನ್ಸುತ್ತೆ. ಬೇ ಆಫ್ ಬೆಂಗಾಲ್ ನಲ್ಲಿ ಅತಿ ಹೆಚ್ಚು ಕೋಸ್ಟಲ್ ಲೈನ್ ಇರೋದು ಭಾರತದ ಬಳಿ. ಉದಾಹರಣೆಗೆ ಚೆನ್ನೈ ಪೋರ್ಟ್, ವಿಶಾಖಪಟ್ಟಣಂ ಪೋರ್ಟ್, ಕೋಲ್ಕತ್ತಾ ಪೋರ್ಟ್, ಈ ರೀತಿ 4 ದೊಡ್ಡ ಪೋರ್ಟ್ಸ್ ಇವೆ. ವಿಶಾಖಪಟ್ಟಣದಿಂದ ಅಂಡಮಾನ್ ನಿಕೋಬಾರ್ ವರೆಗೂ ಯುದ್ಧ ನೌಕೆಗಳನ್ನ ಅಡ್ಡಲಾಗಿ ನಿಲ್ಸಿದ್ರೆ ಉಸಿರಾಡೋದಕ್ಕೆ ಆಗದೆ ಬಾಂಗ್ಲಾದೇಶ ಸತ್ತು ಹೋಗುತ್ತೆ. ಬಾಂಗ್ಲಾದೇಶದ ಚರಿತ್ರೆಯನ್ನೇ ಮರ್ತಿದ್ದಾರೆ ಅನ್ಸುತ್ತೆ ಯೂನಸ್. ಅಲ್ಲ, ಬಾಂಗ್ಲಾದೇಶ ಹುಟ್ಟೋದಕ್ಕೆ ಮುಖ್ಯ ಕಾರಣವೇ ಭಾರತ. 1971ರಲ್ಲಿ ಇಂಡಿಯನ್ ನೇವಿ ಬೇ ಆಫ್ ಬೆಂಗಾಲ್ ನಲ್ಲಿ PNS ಗಾಜಿಯನ್ನ ಸಮಾಧಿ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನ ಕೊಡಿಸಿದ್ದೇ ಭಾರತ. ಅಜಿತ್ ದೋವಲ್ ಅವರು ಬಾಂಗ್ಲಾದೇಶವನ್ನ 2 ಭಾಗಗಳಾಗಿ ವಿಂಗಡಿಸೋದಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ಯಾವಾಗಾದ್ರೂ ಮಾತನಾಡೋಣ. ಚಿಕನ್ ನೆಕ್ ಪಕ್ಕದಲ್ಲೇ ಇರುವ ಈ ಪ್ರದೇಶವನ್ನ ಆದಷ್ಟು ಬೇಗ ಆಕ್ರಮಣ ಮಾಡಲು ನೋಡ್ತಿದ್ದಾರೆ. ಯೂನಿಸ್ ಕೊಟ್ಟ ಸ್ಟೇಟ್ಮೆಂಟ್ಗೆ ಭಾರತ ಸರಿಯಾಗಿ ಕೌಂಟರ್ ಅನ್ನೇ ಕೊಟ್ಟಿದೆ. ಏಪ್ರಿಲ್ 7ನೇ ತಾರೀಕಿನಂದು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದ ಟ್ರಾನ್ಸ್‌ಶಿಪ್‌ಮೆಂಟ್ ಫೆಸಿಲಿಟಿಯನ್ನ ಭಾರತ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಿದೆ. ಅದರ ಅರ್ಥವೇನೆಂದ್ರೆ 2020ನೇ ವರ್ಷದಲ್ಲಿ ಇಂಡಿಯನ್ ಮಿನಿಸ್ಟರಿ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್‌ಶಿಪ್‌ಮೆಂಟ್ ಫೆಸಿಲಿಟಿಯನ್ನ ಕೊಟ್ಟಿತ್ತು. ಬಾಂಗ್ಲಾದೇಶದಿಂದ ಮಿಡಲ್ ಈಸ್ಟ್ ಹಾಗೂ ಯುರೋಪಿಯನ್ ಕಂಟ್ರೀಸ್ಗೆ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಬೇ ಆಫ್ ಬೆಂಗಾಲ್ ನಲ್ಲಿ ಇಡೀ ಭಾರತವನ್ನ ಒಂದು ಸುತ್ತಕೊಂಡು ರೆಡ್ ಸಿ ಮೂಲಕ ಸುಹೇಜ್ ಕೆನಾಲ್ ಮೂಲಕ ಪ್ರಯಾಣ ಮಾಡಬೇಕು. ಈ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 1 kg ತೂಕವಿರುವ ವಸ್ತುಗೆ $5 to $6 ಖರ್ಚಾಗುತ್ತೆ. ಅದಕ್ಕೆ ಇಂಡಿಯಾ ಏನ್ ಮಾಡುತ್ತಂದ್ರೆ ಪಾಪ ನಮ್ಮ ಪಕ್ಕದ ದೇಶ ಅಲ್ವಾ ಅಂತ ಟ್ರಾನ್ಸ್‌ಶಿಪ್‌ಮೆಂಟ್ ಫೆಸಿಲಿಟಿಯನ್ನ ಕೊಡುತ್ತೆ. ಅಂದ್ರೆ ಬಾಂಗ್ಲಾದೇಶದಲ್ಲಿರುವ ವ್ಯಾಪಾರಿಗಳು ಬಾಂಗ್ಲಾದೇಶದಿಂದ ತಮ್ಮ ವಸ್ತುಗಳನ್ನ, ಬಟ್ಟೆಗಳನ್ನ, ಅಕ್ಕಿ ಈ ರೀತಿಯಲ್ಲಿ ತಮ್ಮ ವಸ್ತುಗಳನ್ನ ಟ್ರಕ್ಸ್ ಮುಖಾಂತರ ಮುಂಬೈನಲ್ಲಿರುವ ನೆಹರು ಪೋರ್ಟ್ಗೆ ತಗೊಂಡು ಬರ್ತಾರೆ. ಇಲ್ಲಿಂದ ಹಡಗುಗಳ ಮೂಲಕ ತಮ್ಮ ವಸ್ತುಗಳನ್ನ ಮಿಡಲ್ ಈಸ್ಟ್ ಕಂಟ್ರೀಸ್ಗೆ ಹಾಗೂ ಯುರೋಪಿಯನ್ ಕಂಟ್ರೀಸ್ಗೆ ತುಂಬಾನೇ ಸುಲಭವಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಬಾಂಗ್ಲಾದೇಶಕ್ಕೆ 1 kg ತೂಕದ ವಸ್ತುವಿಗೆ ಕೇವಲ $1 to $2 ಮಾತ್ರವೇ ಖರ್ಚಾಗುತ್ತೆ. ಇದರಿಂದ ಬಾಂಗ್ಲಾದೇಶದ ವ್ಯಾಪಾರಿಗಳಿಗೆ 1 kg ವಸ್ತುವಿನ ಮೇಲೆ $4 to $5 ಹಣ ಅವರಿಗೆ ಸೇವ್ ಆಗುತ್ತೆ. ಒಂದು ಶಿಪ್ಮೆಂಟ್ ನಲ್ಲಿ 10,000 kg ತೂಕವಿದ್ರೂ ಕೂಡ ಬೆಂಗಾಲಿ ಎಕ್ಸ್ಪೋರ್ಟರ್ಗೆ ಬರೋಬ್ಬರಿ $40,000 ಸೇವ್ ಆಗುತ್ತೆ. ಆದ್ರೆ ಈಗ ಈ ಮೊಹಮ್ಮದ್ ಯೂನಸ್ ಮಾತನಾಡಿದ ಮಾತುಗಳಿಗೆ ಭಾರತ ಕೋಪಗೊಂಡು ಈ ಟ್ರಾನ್ಸ್‌ಶಿಪ್‌ಮೆಂಟ್ ಫೆಸಿಲಿಟಿಯನ್ನ ಕೊನೆಗೂ ಬ್ಯಾನ್ ಮಾಡಿದೆ. ಯಾಕೆ ಇದನ್ನ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಇದಕ್ಕೆ ಭಾರತ ಅಫಿಷಿಯಲ್ ಆಗಿ ಯಾವುದೇ ಕಾರಣವನ್ನ ಕೊಟ್ಟಿಲ್ಲ. ಈಗ ಯುದ್ಧ ಮಾಡೋದು ಅಂದ್ರೆ ಕೇವಲ ಆಯುಧಗಳನ್ನು ಇಟ್ಕೊಂಡು ಗಡಿ ಭಾಗದಲ್ಲಿ ಹೊಡೆದಾಡೋದಲ್ಲ, ವ್ಯಾಪಾರದ ಮೂಲಕ ಯುದ್ಧ ಮಾಡುವ ಕಾಲ ಇದು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.